ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಮಗನ ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬಂದೆ. ಇದು ನನ್ನ ಮಗನ ಸ್ಕೂಲು. ಕರ್ಕೊಂಡು ಬಂದು ಅವ್ನ ಮನೆಗೆ ಬಂದಿದ್ದ ತಕ್ಷಣ ವ್ಯಾನಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತಿದ್ದ. ಅವ್ನು ಆ್ಯಕ್ಚುಲಿ ಎಲ್ಲಿಗೆ ಹೊರಟ್ರು ವ್ಯಾನಲ್ಲೇ ಹೋಗೋಣ ಅಂತ ಹಠ ಮಾಡ್ತಾನೆ. ಕಾರಾದರೆ ಅವನಿಗೆ ವಾಮಿಟ್ ಆಗುತ್ತೆ ಅಂತ. ಸೊ ನಾವು ಅವನ್ನ ಕರ್ಕೊಂಡು ಹಾಗೆ ನಮ್ಮ ಮನೆಯಿಂದ 10 to 15 ಕಿಲೋಮೀಟರ್ಸ್ ಆಗತ್ತೆ. ಇದು ನಮ್ಮ ಹಾಸನದ ಮೇಜರ್ ಫೋಟೋಶೂಟ್ ಒಂದು ಸ್ಪಾಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಗೆ ನಾವು ಆವಾಗವಾಗ ಸಂಜೆ ಹೊತ್ತು ಹೋಗ್ತಾ ಇರ್ತೀವಿ. ಇದು ಬಂದು ಶೆಟ್ಟಿಹಳ್ಳಿ ಚರ್ಚ್ ಅಂತ. ಹಾಸನಿಂದ ಒಂದು 20 to 25 ಕಿಲೋಮೀಟರ್ಸ್ ಆಗುತ್ತೆ. ಫಸ್ಟಿಗೆ ಬ್ರಿಡ್ಜ್ ಸಿಗುತ್ತೆ. ಇದು ಶೆಟ್ಟಿಹಳ್ಳಿ ಬ್ರಿಡ್ಜ್. ಈ ಬ್ರಿಡ್ಜು ಸಖತ್ ಚೆನ್ನಾಗಿದೆ, ತುಂಬ ಲಾಂಗ್ ಇದೆ. ವಾಕ್ ಮಾಡಲಿಕ್ಕೆ, ಫೋಟೋ ಶೂಟ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಹೋದರೆ ನಾವು ಹೋಗಿದ ತಕ್ಷಣ ಒಂದು ಬ್ಯೂಟಿಫುಲ್ ಸನ್ಸೆಟ್ ಸಿಕ್ತು ನಮಗೆ ನೋಡಲಿಕ್ಕೆ. ತುಂಬ ಚೆನ್ನಾಗಿತ್ತು. ಸನ್ಸೆಟ್ ನೋಡೋಕ್ಕೆ ಯಾರಿಗಿಷ್ಟ ಇರಲ್ಲ. ಡೈಲಿ ನೋಡಿದ್ರೂ ಏನೋ ಒಂಥರ ಸ್ಪೆಷಲ್ ಆಗಿರುತ್ತೆ. ಇದು ಫೋಟೋಶೂಟ್ ಮಾಡೋರ್ಗಂತೂ ಒಂದು ಒಳ್ಳೆ ಸ್ಪಾಟು. ಬ್ರಿಡ್ಜು, ಫುಲ್ಲು ಬ್ಯಾಕ್ ವಾಟರು, ಮತ್ತು ಸನ್ಸೆಟ್ಟು, ಮತ್ತು ಅಲ್ಲಿ ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತೆ. ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟು, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಅಲ್ಲಿ ವಾಕ್ ಮಾಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಂಗಂತೂ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ. ಯಾವಾಗೆಲ್ಲ ಹೋದ್ರೂ ಸಾಕು ಅಮ್ಮ ಫೋಟೋ ತಗೊಳ್ಳೋಣ ಅಂತ ಅಲ್ಲೇ ನಿಲ್ಲಿಸಿ ಕಾರ್ ನಿಲ್ಲಿಸಿ ಅಂತ ಹೇಳ್ತಾನೆ. ಅವನಿಗೂ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ. ನಮ್ಮ ಸೋಮವಾರಪೇಟೆಯಿಂದ ಇಲ್ಲಿಗೆ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. ಆಲ್ಮೋಸ್ಟ್ ಹಾಸನವ್ರಿಗೆಲ್ಲ ಗೊತ್ತಿರುತ್ತೆ ಶೆಟ್ಟಿಹಳ್ಳಿ ಚರ್ಚ್ ಅಂದರೆ. ಇಲ್ಲೇ ತುಂಬ ಫೋಟೋಶೂಟ್ಸ್ ಆಗುತ್ತೆ, ಮತ್ತು ಮೂವೀಸು ತುಂಬ ಇಲ್ಲಿ ಶೂಟಿಂಗ್ ಆಗಿದೆ. ನಾವು ಸಂಜೆ ಹೋಗಿದ್ರಿಂದ ವೆದರು ಸಖತ್ ಕೂಲ್ ಆಗಿತ್ತು. ನಾನು ನನ್ನ ಮಗ ಅಲ್ಲೇ ಸ್ವಲ್ಪ ದೂರ ಬ್ರಿಡ್ಜ್ ಮೇಲೆ ವಾಕ್ ಮಾಡಿದ್ವು. ವಾಕಿಂಗ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ, ಮತ್ತು ಬ್ರಿಡ್ಜ್ ಮೇಲೆ ಫೋಟೋಸು ತುಂಬ ಚೆನ್ನಾಗಿ ಬರುತ್ತೆ. ಈವ್ನಿಂಗ್ ಟೈಮು ತುಂಬ ಜನ ಫೋಟೋಸು ತಗೊತಾ ಇದ್ರು. ನೋಡಿ, ಇಲ್ಲಿ ಚರ್ಚ್ ಕಾಣಿಸ್ತಾ ಇದೆ. ನೀರು ಬ್ಯಾಕ್ ವಾಟ್ರಲ್ಲಿ ಫುಲ್ ನೀರಿರೋದ್ರಿಂದ ಅರ್ಧ ಮಾತ್ರ ಕಾಣಿಸ್ತಾ ಇದೆ, ಇನ್ನು ಮುಳುಗೋಗ್ಬಿಟ್ಟಿದೆ. ಹತ್ರ ಹೋಗ್ಬೇಕಂದ್ರೆ ಬೋಟಿಂಗ್ ಎಲ್ಲ ಇರುತ್ತೆ ಇಲ್ಲಿ, ಆದರೆ ಇವತ್ತೇನು ಕಾಣಿಸ್ತಾ ಇಲ್ಲ. ಮತ್ತು ಸುತ್ತಮುತ್ತ ತುಂಬ ಹೋಮ್ ಸ್ಟೇ ಎಲ್ಲ ಇದೆ, ಸ್ಟೇ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಚರ್ಚು ಯಾವಾಗಲೂ ಮುಳುಗಿರೋದ್ರಿಂದ ಇದನ್ನ ಫ್ಲೋಟಿಂಗ್ ಚರ್ಚ್ ಅಂತಲೂ ಕರೀತಾರೆ. ಈ ಚರ್ಚ್ನ 1860ಯಲ್ಲಿ ಫ್ರೆಂಚ್ ಮಿಷನರೀಸ್ ಕಟ್ಟಿರೋದು ಅಂತ ಹಿಸ್ಟ್ರಿ ಇದೆ. ಆಮೇಲೆ 100 ವರ್ಷ ಆದಮೇಲೆ 1960ಯಲ್ಲಿ ಹೇಮಾವತಿ ಡ್ಯಾಮ್ ಕಟ್ಟಿದಾಗ ಈ ಚರ್ಚು ಅಲ್ಲೇ ಡ್ಯಾಮ್ ಒಳಗೆ ಮುಳುಗೋಗ್ಬಿಡುತ್ತೆ. ಇಲ್ಲಿ ಎಲ್ಲ ಫಸ್ಟ್ ಅಕ್ಕಪಕ್ಕ ಎಲ್ಲ ಊರಿರುತ್ತೆ. ಆ ಡ್ಯಾಮ್ ಕಟ್ಟಿದ್ಮೇಲೆ ನೀರೆಲ್ಲ ಮುಳುಗಡೆ ಆಗಿಬಿಟ್ಟು ಅವರೆಲ್ಲ ಊರು ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಜನಗಳು. ಆದರೆ ಈ ಚರ್ಚ್ ಮಾತ್ರ ಅಲ್ಲೇ ಬಾಕಿಯಾಗಿದೆ. ನೋಡಿ, ಅರ್ಧಂಬರ್ಧ ಉಳ್ಕೊಂಬಿಟ್ಟಿದೆ. ತುಂಬ ಹಳೆಯ ಚರ್ಚು. 1860 ಅಂದರೆ 164 ವರ್ಷ ಹಳೆ ಚರ್ಚು ಇದು. ಬ್ರಿಟಿಷರು ಕಾಲದಲ್ಲಿ ಕಟ್ಟಿರೋದು. ಈಗ ಅಲ್ಲಿ ನಾವು ನೀನು ಸ್ವಿಮ್ ಮಾಡ್ಕೊಂಡು ಹೋಗ್ತೀಯಲ್ವಾ ಅಲ್ಲಿಗೆ? ಯಾಕೆ? ಏನಾಗುತ್ತೆ ಅಲ್ಲಿ ಹೋದ್ರೆ? ಬನ್ನಿ ಏನಾಗಲ್ಲ, ಅಲ್ಲಿಗೆ ಹೋಗೋಣ. ಬೆನ್ಮೇಲೆ ಕೂತ್ಕೊಂಡು ನೀನು. ನನ್ನ ಮಗನಿಗೆ ನೀರಂದರೆ ನೋಡೋಕ್ಕೆ ಮಾತ್ರ ಇಷ್ಟ. ಅವನು ಅಷ್ಟು ಈಸಿಯಾಗಿ ಇಳಿಯಲ್ಲ, ಸ್ವಲ್ಪ ಹೆದರ್ಕೊಳ್ತಾನೆ. ಮತ್ತು ಸ್ವಲ್ಪ ನೋಡಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಅಷ್ಟೇ. ಬೋಟಿಂಗ್ ಎಲ್ಲ ಇದ್ದರೆ ಒಂದು ರೌಂಡ್ ಹಾಕೋಣ ಅಂತ ಇದ್ವಿ, ಆದರೆ ಅಲ್ಲಿ ಯಾವ ಬೋಟು ಕಾಣಿಸ್ಲಿಲ್ಲ. ನಾವು ಹೋಗುವಾಗಲೇ ತುಂಬ ಸಂಜೆ ಆಗಿದ್ದರಿಂದ ಏನೂ ಇರಲಿಲ್ಲ ಅನಿಸುತ್ತೆ. ಮಾರ್ನಿಂಗ್ ಹೋದರೆ ಇರಬಹುದೇನೋ. ನನ್ನ ಮಗನ ನೀರಿಗೆ ಇಳಿಸೋಕ್ಕಂತೂ ತುಂಬ ಟ್ರೈ ಮಾಡಿದೆ ನಾನು, ಆದರೆ ಅವನು ಇಳಿಲಿಲ್ಲ. ಅಲ್ಲೇನಷ್ಟೇನು ಆಳ ಇಲ್ಲ ಅನ್ಕೋತೀನಿ. ಅಂದರೆ ಗ್ರೌಂಡ್ ಥರ ಇದೆ ಚರ್ಚ್ ಹತ್ರ, ಹಾಗಾಗಿ ಅಲ್ಲಿ ಆಳ ಇಲ್ಲ. ನೀರು ಚೆನ್ನಾಗಿದೆ ಆಟ ಆಡಲಿಕ್ಕೆ.
ಅವನು ಹೋಗ್ಬಾರ್ದು, ನಾನು ಹೋಗ್ಬಾರ್ದು, ಇಬ್ಬರು ಸೇಫ್ ಆಗಿರ್ಬೇಕಷ್ಟೇ. ಇದು ತುಂಬ ಫೇಮಸ್ ಟೂರಿಸ್ಟ್ ಪ್ಲೇಸ್. ಆದರೆ ಅಲ್ಲೆಲ್ಲ ನೋಡಿ ಎಷ್ಟು ಗಲೀಜು ಹಾಕಿದ್ದಾರೆ ಅಂದರೆ, ಎಲ್ಲ ಟೂರಿಸ್ಟ್ ಬರ್ತಾರೆ, ಎಲ್ಲ ಅಲ್ಲೇ ಗಲೀಜು ಪ್ಲಾಸ್ಟಿಕ್ಕು ಪೇಪರ್ ಎಲ್ಲ ಅಲ್ಲೇ ಹಾಕಿ ಹೋಗ್ತಾರೆ. ಕೇಳ್ಕೊಳ್ಳೋದು ಏನಂದರೆ, ನೀವು ಎಲ್ಲಿಗಾದರೂ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಆದಷ್ಟು ನಿಮ್ಮಲ್ಲಿ ಸ್ನ್ಯಾಕ್ಸು ಏನು ತಂದಿರ್ತೀರ ರ್ಯಾಪರ್ಸ್ನೆಲ್ಲ, ಜ್ಯೂಸ್ ಬಾಟಲ್ಸು ಎಲ್ಲನೂ ಆದಷ್ಟು ನಿಮ್ಮ ಕಾರಲ್ಲೇ ಇಟ್ಕೊಳ್ಳಿ, ಹೊರಗೆಲ್ಲೂ ಎಸಿಬೇಡಿ. ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದನ್ನೆಲ್ಲರೂ ಕಲಿಬೇಕು. ಈ ಥರ ಎಲ್ಲ ಗಲೀಜಾಗಿದ್ದರೆ ಯಾರೂ ಬರಲ್ಲ ಟೂರಿಸ್ಟು. ಇಲ್ಲಿಗೆ ದಿನಕ್ಕಂತೂ 1,000 ಜನ ಟೂರಿಸ್ಟ್ ವಿಸಿಟ್ ಮಾಡ್ತಾರೆ. ಇಷ್ಟು ಗಲೀಜಾಗಿದ್ದರೆ ಆಮೇಲೆ ಟೂರಿಸಮೇ ಇಂಪ್ರೂವ್ ಆಗಲ್ಲ, ಅಷ್ಟು ಗಲೀಜಾಗಿದೆ. ಆದ್ದರಿಂದ ಎಲ್ಲರೂ ನಮ್ಮ ದೇಶ ಡೆವಲಪ್ ಆಗಿಲ್ಲ ಅಂತ ಯೋಚನೆ ಮಾಡೋ ಬದಲು ನಾವು ಫಸ್ಟು ಏನು ಮಾಡ್ತಾಯಿದ್ದೀವಿ ಅಂತ ನೆನ್ಪಿಟ್ಕೋಬೇಕು. ನಾವು ಫಸ್ಟು ಕ್ಲೀನಾಗಿದ್ದರೆ ಫುಲ್ ಊರೆಲ್ಲ ಕ್ಲೀನಾಗಿರುತ್ತೆ, ನಮ್ಮ ದೇಶನೂ ಕ್ಲೀನಾಗಿರುತ್ತೆ. ಹಂಗೆ ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ವಾಪಸ್ ಮನೆಗೆ ಹೊರಟ್ವಿ. ಅಲ್ಲೇ ಒಂದು ಪಿಕಾಕ್ಸ್ ನೋಡಿದ್ವಿ. ಅಷ್ಟೊತ್ತಿಗೆ ಫುಲ್ಲು ಕತ್ಲೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮನೆಗೆ ಹೊರಟ್ವಿ. November 25th ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋನ ನಿಮ್ಮನ್ನ ಒಂದು ರೋಡ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.